ಕಾವೇರಿಯ ಕಿಚ್ಚು ಇದೀಗ ಹಳೆ ಮೈಸೂರು ಭಾಗದ ಹಲವು ಪ್ರದೇಶಗಳಿಗೆ ನಿಧಾನವಾಗಿ ವ್ಯಾಪಿಸ್ತಾನೆ ಇದೆ. ಇವತ್ತು ಬೆಂಗಳೂರಿಗೂ ಕೂಡ ಬಂದು ತಲುಪಿದೆ ಕಾವೇರಿಯ ಕಿಚ್ಚು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿರುವಂಥದ್ದು. ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನು ನಡೆಸಿದ್ರು. ನಮಗೆ ಇಲ್ಲಿ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲ, ನಾವ್ಯಾಕೆ ಅವ್ರಿಗೆ ನೀರು ಬಿಡಬೇಕು, ನಮಗೆ ನೀರಿಲ್ಲದೆ ಇರುವಾಗ ಅವ್ರಿಗೆ ಎಲ್ಲಿಂದ ಬಿಡೋದು ಅನ್ನೋದು ಹೋರಾಟಗಾರರ ಪ್ರಶ್ನೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ, ಮೇಕೆದಾಟು ಕೂಡ ಆಗಬೇಕು, ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಅವಲೋಕಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿರುವಂಥದ್ದು. ಕರ್ನಾಟಕದಲ್ಲಿ ಹುಟ್ಟೋ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ CWRC ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ ಜೊತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಸರ್, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಈಗ ನಮಗೆ ನೋವಾಗಿದೆ, ಬಹಳ ದುಃಖ ಆಗಿದೆ, ಕಣ್ಣೀರು ಬರುತ್ತೆ. ಕಾವೇರಿ ನಿರ್ವಹಣಾ ಸಮಿತಿಯವರು ನಮ್ಮ ಜಲಾಶಯವನ್ನ ನೋಡದೆ, ನಮ್ಮ ನೀರು ಎಷ್ಟಿದೆ ಅಂತ ನೋಡದೆ, ಡೆಲ್ಲಿಲಿ ಕೂತ್ಕೊಂಡು ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳ್ಬಿಟ್ರು. ಅಂದ್ರೆ ಸುಮಾರು 15 ದಿವಸಕ್ಕೆ 5 TMC ನೀರಾಗುತ್ತೆ. ಎಲ್ಲಿಂದ ತರದು ನೀರು? ಎಲ್ಲೂ ಇಲ್ಲಿ ಕೈ ತೊಳೆಯಕ್ಕೆ ನೀರಿಲ್ಲ. ಈ ಪರಿಸ್ಥಿತಿ ಇರುವಾಗ ಯಾವುದೇ ಕಾರಣಕ್ಕೂ ಆ ನಿರ್ಣಯವನ್ನ ಒಪ್ಪೋದಿಲ್ಲ. ಅದನ್ನ ಗಾಳಿಗೆ ತೋರ್ತೀವಿ. ಇದರ ಬಗ್ಗೆ ಬೇರೆ ಮಾತಿಲ್ಲ. ನಾಳೆ ಇಲ್ಲ ನಾಡಿದ್ದು ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ದೀವಿ. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಭಾರಿ ಬಂದ್ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಅಲ್ಲಿಂದ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ಮಾಡೇ ಮಾಡ್ತೀವಿ. ಮಹದಾಯಿ ಆಗ್ಲೇಬೇಕು, ಮಹದಾಯಿ ಆಗ್ಲೇಬೇಕು, ಮೇಕೆದಾಟ್ ಆಗ್ಲೇಬೇಕು, ಮೇಕೆದಾಟ್ ಆಗ್ಲೇಬೇಕು. ಕಾವೇರಿ ನೀರ್ ಬಿಡೋದಿಲ್ಲ, ಕಾವೇರಿ ನೀರ್ ಬಿಡೋದಿಲ್ಲ. ಸರ್, ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಏನಾದ್ರೂ ಚರ್ಚೆ ಮಾಡ್ತಾರೆ ಅಂತ ಅನ್ಸುತ್ತಾ? ಅವರು ಯಾಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ, ಯಾಕೆ ಅವ್ರನ್ನ ಕರೆದಿದ್ದಾರೋ ಗೊತ್ತಿಲ್ಲ. ಏನಾದ್ರೂ ಇಬ್ರು ಬಹಳ ದಿವಸ ಆಯ್ತು ಊಟ ಗೀಟ ಮಾಡೋಣ ಅಂತ ಕರೆದಿರ್ಬೋದು, ಅದೇನಿಲ್ಲ. ನಾನು DK ಅವ್ರಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ಜಾರಿ ಬಿಟ್ಟಿರಿ, ನೀವು ಜಾರಿಗೀರು ಬಿಟ್ಟಿರಿ. ಜಾರಿದ್ರೆ ಅತ್ಯಂತ ಅಪಾಯ ಕಾದಿದೆ. ಈ ನಾಡಿಗೆ, ಕರ್ನಾಟಕ ರಾಜ್ಯಕ್ಕೆ ಅಪಾಯ ಕಾದಿದೆ. 3ನೇ ತಾರೀಕು ನನ್ನ ಪ್ರಕಾರ ಏನು ಯಾಕೆ ಕರೆದಿದ್ದೀರಿ ಅಂತ ಹೇಳಿ ಅಜೆಂಡಾ ತಗೊಂಡು ಬನ್ನಿ. ಏನು ಇಲ್ಲ, ಇದೊಂದೇ ಅಲ್ಲ, ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ರಾಜ್ಯಕ್ಕಾಗಿ ಇಡೀ ಜೀವವನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ. ಅವರಿಗೆ ಕನ್ನಡ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಕನ್ನಡಿಗರು ಬೇಕಾಗಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಈ ವಿಚಾರವಾಗಿ ನೀವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಆದ್ರೆ ರಾಜಕಾರಣಿಗಳು ಕೇವಲ ರಾಜಕೀಯ ತಿಕ್ಕಾಟ ಮಾಡ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ? ಯಾರು ನೀವು ನಮ್ ಕರೆಯಕ್ಕೆ? ನಿಮ್ ಮನೆಯಲ್ಲೇ ಬರೆದಿಲ್ಲ ಅದನ್ನ ನಿಲ್ಲಿಸಕ್ಕೆ. ಸರ್, ರಾಜಕೀಯ ತಿಕ್ಕಾಟ ಆಗ್ತಾ ಇದೆ, ಆ ವಿಚಾರವಾಗಿ ಹೇಳೋದಾದ್ರೆ ಯಾವ್ದಡಿಯಲ್ಲಿ? ಸರ್, ನೀವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಆದ್ರೆ ರಾಜಕಾರಣಿಗಳು ಒಬ್ರು ಮೇಲೆ ಒಬ್ರು ಪ್ರಹಾರ ಮಾಡ್ತಿದ್ದಾರೆ ಬಿಟ್ರೆ ಅವ್ರು ಈ ಬಗ್ಗೆ ಇಲ್ಲ. ಇದು ಮುಗಿಯೋವರೆಗೂ ನೀವು ಆಕಾಶ ಭೂಮಿಗೆ ಬರಲ್ಲ. ಸ್ವಲ್ಪ ಕಾಡಿ. ಅವರೆಲ್ಲ ಯಾರಿಗೋಸ್ಕರ? ಈ ರಾಜ್ಯಕ್ಕೋಸ್ಕರ ಇಲ್ಲಿ ಚರ್ಚೆ ನಡೀತಾ ಇದೆ. ನೀವು ಬಂದು ನಿಂತ್ಕೊಂಡು ಎಳೆದು ಬಿಡ್ತೀವಿ, ಅದ್ಯಾಕ್ರೆ ಅಂತ ಹೇಳ್ತೀರಿ? ಅವ್ರ ದರೋಡೆಕೋರ ತಳ್ತಿರ ಹೇಳಿ. ಅದ ಈಗ ನಮ್ಮ ರಾಜಕಾರಣಿಗಳಿಗೆ ಪ್ರಾಮಾಣಿಕವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ನಮ್ಮ ರಾಜಕಾರಣಿಗಳು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ಗಡಿನಾಡಿನ ಬಗ್ಗೆ, ರಾಜ್ಯದ ಬಗ್ಗೆ, ನೀರಿನ ಬಗ್ಗೆ ಅವರಿಗೆ ಯಾವ ಗೌರವನೂ ಇಲ್ಲ, ಯಾವ ಅಭಿಮಾನವಿಲ್ಲ. ಕನ್ನಡ ಪರ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ
ನಾಡಿಗಾಗಿ ನುಡಿಗಾಗಿ ದುಡಿತಾ ಇದ್ದಾರೆ. ನಾಳಿದ್ದು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡೋದಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ನಾಳಿದ್ದು ಬೆಳಿಗ್ಗೆ 11 ಗಂಟೆಗೆ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೇವೆ. ಇದು ಕನ್ನಡ ಪರ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಹೇಳಿದಂತ ಮಾತು. ಅಂದ್ರೆ ಈ ಆದೇಶವನ್ನ ಹಿಂಪಡಿಬೇಕು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಅವೈಜ್ಞಾನಿಕವಾಗಿ ತೀರ್ಪನ್ನ ಕೊಟ್ಟಿದೆ ಅನ್ನುವಂತ ಆರೋಪವನ್ನ ಮಾಡಿ ಈಗ ಬೆಂಗಳೂರಿನಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಾರಾ ಗೋವಿಂದ್ ಸರ್ ಇದ್ದಾರೆ. ಸರ್, ಅವೈಜ್ಞಾನಿಕವಾಗಿ ತೀರ್ಪು ಅಂತ ಹೇಳಲಾಗ್ತಾ ಇದೆ, ಏನ್ ಹೇಳ್ತೀವಿ? ನೋಡಿ, ಕಣ್ಣು ಮುಚ್ಕೊಂಡು ತೀರ್ಪು ಕೊಟ್ಟಿದ್ದಾರೆ. ಇವತ್ತು ಬರಗಾಲ ಕರ್ನಾಟಕದಲ್ಲಿ ಆವರಿಸಿಕೊಂಡಿದೆ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಯ್ತು. 2 ತಿಂಗಳಿಂದ ಇಲ್ಲಿವರೆಗೂ ಒಂದು ಹನಿ ನೀರು KRS ಡ್ಯಾಮ್ಗೆ ಬಂದಿಲ್ಲ. ಅಲ್ಲಿಯ ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಳೆ ಹೋಗಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಕುಡಿಯೋ ನೀರಿಗೂ ಇವತ್ತು ನಾವು ಹಾಹಾಕಾರ ಪಡ್ತಾ ಇರುವಾಗ ಯಾವುದನ್ನು ಪರಿಶೀಲನೆ ಮಾಡಿದ್ರೆ ನೀವು ಕಳಿಸಿ, ಒಂದು ತಂಡ ಕಳಿಸಿ, ಕರ್ನಾಟಕಕ್ಕೆ ಒಂದು ತಂಡ ಕಳಿಸಿ, ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ ನೋಡಿ ತನಿಖೆ ಮಾಡಿ. ನೀರಿರುವಾಗ ನಾವು ಬಿಟ್ಟಿದ್ದೀವಿ, ಈಗ ನೀರಿಲ್ಲ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ಹನಿ ನೀರು ಬೀಳುವ ಪ್ರಶ್ನೆನೇ ಇಲ್ಲ. ರೈತರ ಹಿತವನ್ನ ಕಾಪಾಡೋದಕ್ಕೆ ಇಡೀ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು ನಾವು ಕಟಿಬದ್ಧವಾಗಿ ಅವ್ರ ಜೊತೆ ನಿಂತಿದ್ದೀವಿ. ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರಿ, ಅಣೆಕಟ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು. ನಿಮಗೆ ಆ ಬದ್ಧತೆ ಇದೆ, ದಯಮಾಡಿ ನಾವು ನಿಮ್ಮನ್ನ ಕೇಳ್ತೀವಿ. 91ನೇ ಇಸ್ವಿನಲ್ಲಿ ಇದೇ ರೀತಿ ತೀರ್ಪನ್ನು ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಭುಗಿಲೆತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.